ಅಬ್ಬಾ, ಕೇರಳದ ಪರಿಸ್ಥಿತಿಯೇ ಎಲ್ಲಿ ನೋಡಿದ್ರೂ ಮಳೆ ನೀರು. ವರುಣನ ಕೆಂಗಣ್ಣು ಕೇರಳದ ಮೇಲೆ ಬಿದ್ದಂತೆ ಕಾಣ್ತಾ ಇದೆ. ಅದರಲ್ಲೂ ಈ ಬಾರಿ ಕೇರಳದ ಪಂಪಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಶಬರಿಮಲೆಯ ಮಾಲಾಧಾರಿಗಳು ಎಚ್ಚರದಿಂದ ಇರಬೇಕಾಗಿದೆ. ಕೇರಳದಲ್ಲಿ ವರುಣಾರ್ಭಟ. ದೇವರ ನಾಡು ಕೇರಳದಲ್ಲಿ ವರುಣನ ಆರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಮಳೆಯಿಂದಾಗಿ ಅನೇಕರ ಜೀವನ ಅತಂತ್ರವಾಗಿ ಹೋಗಿದೆ. ಮಳೆಯಿಂದಾಗಿ ಸಾವಿನ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ರಾಜ್ಯಾದ್ಯಂತ ಪ್ರವಾಹ, ಮಣ್ಣು ಕುಸಿತ ಮತ್ತು ಜಲಾವೃತ ಮುಂದುವರೆದಿದೆ. ಹೀಗಾಗಿ ಕೇರಳದ 8 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಕ್ಕಿ ಹರಿಯುತ್ತಿರೋ ಪಂಪಾ ನದಿ. ವಯನಾಡು, ಶಬರಿಮಲೆ, ಪಂಪಾ ಪ್ರದೇಶಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ವಯನಾಡಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಶಬರಿಮಲೆ ಪ್ರದೇಶಗಳಲ್ಲಿ ಆತಂಕ ಹೆಚ್ಚಾಗಿದೆ. ಭಾರಿ ಮಳೆಯಿಂದ ಪಂಪಾ ನದಿ ಉಕ್ಕಿ ಹರಿತಾ ಇದೆ. ಪಂಪಾ ನದಿ ಮತ್ತು ಅದರ ಉಪನದಿಗಳು ಭಾರಿ ಮಳೆಯಿಂದಾಗಿ ಉಕ್ಕಿ ಹರಿತಾ ಇರೋದ್ರಿಂದ ಪತ್ತನತಿಟ್ಟದಲ್ಲಿ ಹಠಾತ್ ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಸಿತ್ತು. ಹೀಗಾಗಿ ಶಬರಿಮಲೆಗೆ ಭೇಟಿ ಮುಂದೂಡುವಂತೆ ತಿರುವಾಂಕೂರು ದೇವಸ್ವಂ ಮಂಡಳಿ ಭಕ್ತರಲ್ಲಿ ವಿನಂತಿ ಮಾಡಿದೆ. ಪಂಪಾ ನದಿ ಪಾತ್ರದ ಮೂಳಿಯಾರ್ ಸೇರಿದಂತೆ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕೆಂಪು ಮಟ್ಟವನ್ನ ತಲುಪಿದ್ದು, ಹೆಚ್ಚುವರಿ ನೀರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಹೊರಬಿಡುವ ಸಾಧ್ಯತೆ ಇರೋದ್ರಿಂದ ನದಿ ತೀರದ ಜನರಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೇಗುಲ ಯಾವಾಗ ಓಪನ್ ಇರುತ್ತೆ? ಇನ್ನು ಆಗಸ್ಟ್ ತಿಂಗಳಲ್ಲಿ ಸಿಂಹ ಮಾಸ ಪೂಜೆಗಳು ಮತ್ತು ಓಣಂಗೆ ಸಂಬಂಧಿಸಿದ ಪೂಜೆಗಳಿಗಾಗಿ ಮಾತ್ರ ಸದ್ಯ ದೇವಸ್ಥಾನವನ್ನ ತೆರೆಯಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಭಕ್ತರು ದರ್ಶನವನ್ನ ಪಡಿಬಹುದು ಅಂತ ದೇಗುಲದ ಆಡಳಿತ ಮಂಡಳಿ ತಿಳಿಸಿದೆ. ಶಬರಿಮಲೆ ಭಕ್ತರಿಗೆ ನಿರ್ಬಂಧ. ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಏರಿಕೆ ಕಂಡಿರೋದ್ರಿಂದ ಶಬರಿಮಲೆಗೆ ತೆರಳುವ ಅಯ್ಯಪ್ಪನ ಭಕ್ತರು ಪಂಪಾ ನದಿಗೆ ಇಳಿಯದಂತೆ ಹಾಗೂ ಸ್ನಾನ ಮಾಡದಂತೆ ತಿರುವಾಂಕೂರು ದೇವಸ್ವಂ ಮಂಡಳಿ ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ನಿಷೇಧ ಹೇರಿದೆ. ನಿರಪುತ್ತರೆ ಹಬ್ಬದ ಹಿನ್ನೆಲೆಯಲ್ಲಿ ಶಬರಿಮಲೆ ಯಾತ್ರೆಯನ್ನ ಮುಂದೂಡುವಂತೆ ಭಕ್ತರಿಗೆ ಸಲಹೆಯನ್ನ ನೀಡಲಾಗಿದೆ. ಒಟ್ಟಾರೆ ವರ್ಷ ಮಳೆಯಿಂದ ಕೇರಳಕ್ಕೆ ಕಂಟಕ ಎದುರಾಗ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಜನರ ಬದುಕು ಬೀದಿಗೆ ಬೀಳೋದು ಗ್ಯಾರಂಟಿ. ಶಬರಿಮಲೆ ಭಕ್ತಾದಿಗಳೇ ಎಚ್ಚರದಿಂದಿರಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.